ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಕೆ ಹರಿಪ್ರಸಾದ್ ರವ್ರನ್ನ ಎಲ್ಲೋ ಒಂದು ಕಡೆ ಅಸಡ್ಡೆಯಿಂದಾಗಿ ಬಿಟ್ಕೊಟ್ಟು ಈಗ ಎಡವಟ್ಟಿಗೆ ಸಿಲುಕೊಂಡ್ರ ಅನ್ನುವಂಥ ಲೆಕ್ಕಾಚಾರ. ಯಾಕಪ್ಪ ಅಂತ ಅಂದ್ರೆ ಬಿಕೆ ಹರಿಪ್ರಸಾದ್ರನ್ನ ಉಳಿಸಿಕೊಳ್ಳದೆ ಎಡವಟ್ಟು ಮಾಡಿಕೊಂಡ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿದೆ. ಯಾಕೆ ಏನು ಎತ್ತ ಅನ್ಕೊಳ್ತಿದ್ರ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬಿಕೆ ವರ್ಸಸ್ ಡಿಕೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ ಗಮನಿಸಿರ್ಬೋದು, ಬಿಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಂದು ವರ್ಚಸ್ ಇಟ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಹೆಚ್ಚಾಗಿ ನೇರವಾಗಿ ಹೈಕಮಾಂಡ್ ನಾಯಕರ ನಡುವೆ ಸಂಬಂಧ ಕೂಡ ಇಟ್ಕೊಂಡಿದ್ದಾರೆ. ಒಡನಾಟ ತುಂಬಾ ಚೆನ್ನಾಗಿದೆ. ಬಿಕೆ ಹರಿಪ್ರಸಾದ್ ರವರು ಕಾಂಗ್ರೆಸ್ನಲ್ಲೇ ಕೂಡ ಪ್ರಭಾವಿ ನಾಯಕ, ಇದರ ಜೊತೆಗೆ ಈಡಿಗ ಸಮುದಾಯದ ಪ್ರಭಾವಿ ನಾಯಕ ಕೂಡ. ನೀವು ಗಮನಿಸಬಹುದು, ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೂಡ ನಾ ಕೊಡೆ ನೀ ಬಿಡೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಯಾವಾಗ ಬಿಕೆ ಹರಿಪ್ರಸಾದ್ ರವರಿಗೆ ಆ ಸಚಿವ ಸ್ಥಾನ ಕೈ ತಪ್ಪ ಹೋಯ್ತೋ, ಬಿಕೆ ಹರಿಪ್ರಸಾದ್ ರವರು ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕಿದ್ರು. ನೇರವಾಗಿ ಕೂಡ ಮಾತನಾಡಿದ್ರು, ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದ್ರು. ಆಗ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ನಡುವೆ ಒಂದು ಸ್ವಲ್ಪ ಹಳಸ್ಕೊಳ್ತು, ಅಂದ್ರೆ ಮನಸ್ತಾಪ ಕೂಡ ಜಾಸ್ತಿ ಆಗಿತ್ತು. ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏನಾದ್ರು ಕೂಡ ಬಿಕೆ ಹರಿಪ್ರಸಾದ್ರನ್ನ ಮನವೊಲಿಸಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿದ್ದಿದ್ರೆ ಇವತ್ತು ಬಿಕೆ ಹರಿಪ್ರಸಾದ್ ರವರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನೋ ಕೂಡ ವರದಾನ ಆಗ್ತಾ ಇತ್ತೇನೋ, ಯಾವುದೋ ಅವಕಾಶ ಒದಗಿ ಬರ್ತಾ ಇತ್ತೇನೋ, ಹೆಂಗೆಂಗೋ ಆಸೆ ಆಕಾಂಕ್ಷೆ ಈಡೇರ್ತಾ ಇತ್ತೇನೋ ಗೊತ್ತಿಲ್ಲ. ಆದ್ರೆ ಎಡವಟ್ಟು ಮಾಡ್ಕೊಂಡಿದ್ದೇನಪ್ಪ ಅಂತ ಅಂದ್ರೆ ಬಿಕೆ ಹರಿಪ್ರಸಾದ್ನ ಉಳಿಸ್ಕೊಳ್ಳದೆ ಇದ್ದದ್ದು. ಇಲ್ಲಿ ಗಮನಿಸಬಹುದು ವೀಕ್ಷಕರೇ, ನೀವು ಇಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸ್ಲಿಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತ ಅಂದ್ರೆ ಮಧು ಬಂಗಾರಪ್ಪ ಅವರ ತಂದೆ ಎಸ್ ಬಂಗಾರಪ್ಪನವರು ಬಂಗಾರದ ಮನುಷ್ಯ. ಯಾಕಂದ್ರೆ ಬಂಗಾರಪ್ಪನವರ ಆಡಳಿತದ ಸಂದರ್ಭದಲ್ಲಿ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ. ಆ ಋಣ ಇತ್ತಲ್ಲಪ್ಪ, ಆ ಋಣವನ್ನ ತೀರಿಸ್ಕೊಳ್ಬೇಕು, ನಾನು ಹೆಂಗಾದ್ರೂ ಕೂಡ ಕಮ್ಮಿ ಮಾಡ್ಕೊಳ್ಬೇಕು, ಆ ಭಾರವನ್ನ ಇಳಿಸ್ಕೊಳ್ಳುವಂತ ಆ ಒಂದು ಆಸೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಮಾಡಿದ್ರು, ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ. ಬಿಕೆ ಹರಿಪ್ರಸಾದ್ನ ಸೈಡ್ ಲೈನ್ ಮಾಡ್ಬಿಡ್ತಾರೆ, ಅಂದ್ರೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಗಮನಿಸಬಹುದು, ಇಲ್ಲಿ ನಾವು ಬಿಕೆ ಹರಿಪ್ರಸಾದ್ ಕೂಡ ಈಡಿಗ ಸಮುದಾಯದ ಪ್ರಬಲ ನಾಯಕ, ಮಧು ಬಂಗಾರಪ್ಪ ಕೂಡ ಈಡಿಗ ಸಮುದಾಯದವರೇ. ಏನಾದ್ರೂ ಕೂಡ ಅವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಕೆ ಹರಿಪ್ರಸಾದ್ನ ಉಳಿಸ್ಕೊಂಡಿದ್ದಿದ್ರೆ ಇವತ್ತು ಇಂತಹ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು ಅಂತ ಹೇಳಿ ನೇರವಾಗಿ ಅಸಮಾಧಾನವನ್ನು ಹೊರ ಹಾಕದಂತವರು ಬಿಕೆ ಹರಿಪ್ರಸಾದ್. ಯಾಕಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ರಾಜ್ಯಕ್ಕೆ ಮತ್ತೆ ಕೇಂದ್ರದಲ್ಲೂ ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದಂಥವರು. ಹೈಕಮಾಂಡ್ ನಾಯಕರನ್ನ 1 to 1 ಇಟ್ಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್. ಸುರ್ಜೇವಾಲಾ ಅವರು ಇದ್ದಾರೆ, ನನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಸುರ್ಜೇವಾಲಾ ಅವರ ಪರವಾಗಿ ನಿಂತ್ಕೊಂಡು ಸುರ್ಜೇವಾಲಾ ಅವ್ರಿಗೆ ಏನ್ ಬೇಕಾದ್ರೂ ಮಾಡಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಎಡವಟ್ಟು ಮಾಡಿಕೊಂಡಿದ್ರು. ಇವತ್ತು ಇದೇ ಸಿದ್ದರಾಮಯ್ಯನವರು ಬಿಕೆ ಹರಿಪ್ರಸಾದ್ನ ಹಿಡ್ಕೊಂಡು ಮತ್ತೆ ಕುರ್ಚಿನ ಗಟ್ಟಿ ಮಾಡಿಕೊಂಡಿದ್ದಾರೆ. 2 ದಶಕದ ಆ ಸಂಬಂಧ ರಾಹುಲ್ ಗಾಂಧಿ ಜೊತೆ, ಸೋನಿಯಾ ಗಾಂಧಿ ಜೊತೆ, ಎಲ್ಲ ನಾಯಕರ ಜೊತೆ ಅವಿನಾಭಾವ ಸಂಬಂಧ ಹೊಂದಿರುವಂತಹ ಬಿಕೆ ಹರಿಪ್ರಸಾದ್ರನ್ನ ಉಳಿಸ್ಕೊಳ್ಬೇಕಾಗಿತ್ತು.
ಮತ್ತೆ ಆ ಸಂದರ್ಭ, ಆ ಒಂದು ಟೈಮ್ ಅಂತ ಇರುತ್ತಲ್ಲ, ಒಳ್ಳೆ ಕಾಲ ಬರುವಾಗ, ಯಾವ ಶುಭ ಕಾರ್ಯ ಶುಭಗಳಿಗೆ ಬಂದಾಗ ಯಾರು ತಡೆಯೋಕ್ಕಾಗೋದಿಲ್ಲ ಅನ್ನುವಂಥ DCM DK ಶಿವಕುಮಾರ್ ಅವರು ಆ ಶುಭ ಸಂದರ್ಭ ಬಂದಾಗ ಯಾಕೆ ಎಡಬಿದ್ರು? ಅದೇ ಶುಭ ಸಂದರ್ಭ BK ಹರಿಪ್ರಸಾದ್ನ ಉಳಿಸ್ಕೊಳ್ದೇ ಇದ್ದದ್ದು, ಉಳಿಸ್ಕೊಳ್ಬೇಕಾಗಿತ್ತು. ಇವತ್ತು ಆ ಶುಭ ಸಂದರ್ಭ ಬರ್ತಾ ಇತ್ತು. ಎಸ್ ವೀಕ್ಷಕರೇ, ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ BK ವರ್ಸಸ್ DK. ನೆಲ ಜಲ ಭಾಷೆಗಳಲ್ಲಿ ನೋಡ್ತಾ ಇರಿ ಫೋಕಸ್ ಟಿವಿ.